ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಅಪ್ಪ ನಿಮಗೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಮೊನ್ನೆ ದಿನದಿಂದ ನಾವು ಪ್ರಾರಂಭ ಮಾಡಿದೆವು, ಯೇಸುವಿನಲ್ಲಿ ನಾನು ಯಾರು? ಕ್ರಿಸ್ತೇಸುವಿನಲ್ಲಿ ನಾನು ನೀತಿವಂತ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ಪಾಪ ಮಾಡಿ ದೈವದತ್ತ ಮಹಿಮೆಯನ್ನು, ದೇವರೊಂದಿಗಿದ್ದ ಸತ್ಸಂಬಂಧವನ್ನ ಕಳೆದುಕೊಂಡಿದ್ದಾರೆ. ಆದರೆ ಯೇಸು ಕ್ರಿಸ್ತರ ಮುಖಾಂತರ ನಾವು ದೇವರಲ್ಲಿ ಮುರಿದು ಬಿದ್ದಿದ್ದ ಸಂಬಂಧವನ್ನ ಮತ್ತೆ ಸತ್ಸಂಬಂಧಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ನಮ್ಮ ಸ್ವಂತ ನೀತಿಯ ಕಾರ್ಯಗಳಿಂದಲ್ಲ, ನಮಗಾಗಿ ಕಲ್ವಾರಿ ಶಿಲುಬೆ ಮೇಲೆ ಯೇಸು ಮಾಡಿ ಮುಗಿಸಿದ ಆ ಕಾರ್ಯದ ಮೂಲಕ, ಯೇಸುವನ್ನ ನಂಬುವುದರ ಮೂಲಕ, ಯೇಸುವನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳುವುದರ ಮೂಲಕ, ವಿಶ್ವಾಸದ ಮೂಲಕ ಕ್ರಿಸ್ತೇಸುವಿನಲ್ಲಿ ನಾವು ದೇವರೊಟ್ಟಿಗೆ ಸತ್ಸಂಬಂಧವನ್ನ ಪಡೆದುಕೊಂಡು ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ. ಪ್ರೈಸ್ ದ ಲಾರ್ಡ್. ಇದು ರೀಕ್ಯಾಪ್, ಅಂದ್ರೆ ಮೊನ್ನೆ ದಿನ ನಾವು ನೀತಿವಂತರ ಬಗ್ಗೆ ಮಾತನಾಡಿದ ವಿಷಯ. ಈ ವಾರವಿಡೀ ನಾವು ನೀತಿವಂತನಿಗೆ ದೇವರಿಂದ ದೊರಕುವ ಆಶೀರ್ವಾದಗಳು ಎಂಥದ್ದು, ನೀತಿವಂತರ ಗುಣಲಕ್ಷಣಗಳು ಏನು, ಇದನ್ನ ಸ್ವಲ್ಪ ನಾವು ಹೆಚ್ಚಾಗಿ ಧ್ಯಾನಿಸುವಾಗ ಆ ಒಂದು ಸ್ವಭಾವ, ಆ ಒಂದು ಅಭಿಷೇಕ ನಮ್ಮಲ್ಲಿಯೂ ಸಹ ಕಾರ್ಯ ಮಾಡಲಿ, ದುರಾತ್ಮಗಳು ನಮ್ಮಿಂದ ಬಿಡುಗಡೆಯಾಗಲಿ. ಪ್ರೈಸ್ ದ ಲಾರ್ಡ್. ಬೆಳಕು ಬಂದಾಗ ಕತ್ತಲೆ ತಾನಾಗಿ ಓಡಿ ಹೋಗುತ್ತದೆ. ಸತ್ಯ ನಮ್ಮ ಮನಸ್ಸಿಗೆ ಬಂದಾಗ ನಮ್ಮ ಮನಸ್ಸಿನಲ್ಲಿರುವ ಅಸತ್ಯ, ಸೈತಾನನ ತಪ್ಪು ಕಲ್ಪನೆಗಳು ನಮ್ಮಿಂದ ಬಿಡುಗಡೆಯಾಗುತ್ತದೆ. ಈ ಲೋಕ ನಮ್ಮನ್ನ ಏನೇ ಹೇಳ್ಬೋದು, ಓಹ್ ಈಕೆ ಯಾರು ಗೊತ್ತಿಲ್ವಾ, ಈಕೆ ಎಂತ ಪಾಪ ಮಾಡಿದ್ದಾಳೆ ಅಂತ ನನ್ನ ಬಗ್ಗೆನೂ ಸಾವಿರಾರು ಮಾತಾಡ್ಬೋದು. ಐ ಡೋಂಟ್ ಬಾದರ್. ಲೋಕ ನನ್ನ ಬಗ್ಗೆ ಏನು ಮಾತನಾಡೋದು ಅನ್ನೋದಕ್ಕಿಂತ ದೇವರ ವಾಕ್ಯ, ಯೇಸು ನನ್ನ ಕುರಿತು ಏನು ಹೇಳ್ತಾರೆ, ಮಗನೇ ಮಗಳೇ ನೀನು ನೀತಿವಂತ, ನನ್ನ ರಕ್ತದಿಂದ ನಿನ್ನನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದೇನೆ, ನೀನು ಪರಿಶುದ್ಧ ಪರಿಶುದ್ಧಳು, ಅಮೇನ್ ಎಂದು ಟೈಪ್ ಮಾಡುವ. ಪ್ರೈಸ್ ದ ಲಾರ್ಡ್. ಓಕೆ, ನೀತಿವಂತನ ಸ್ವಭಾವ ನೋಡುವ. ನಾವು ನೀತಿವಂತರೋ ಯೇಸುವಿನ ಮಕ್ಕಳಾಗಿರುವ, ಯೇಸುವಿನ ನೀತಿಯನ್ನ, ಯೇಸುವಿನೊಟ್ಟಿಗೆ ಸತ್ಸಂಬಂಧವನ್ನ ಪಡೆದುಕೊಂಡಿರುವ ನಾವು ಅವರ ನೀತಿ ನಮ್ಮಲ್ಲಿ ಕಾರ್ಯ ಮಾಡಬೇಕು ಎಂದು. ಮತ್ತಾಯ 1:19, ಮರಿಯಳ ಪತಿ ಜೋಸೆಫನು ನೀತಿವಂತನು, ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಪ್ರೈಸ್ ದ ಲಾರ್ಡ್. ಇವತ್ತು ನನ್ನ ಯೇಸು, ನನ್ನ ರಕ್ಷಕ ನೀತಿವಂತನಾದ ದೇವರು. ಆತನ ನೀತಿಯಲ್ಲಿ ಭಾಗಿಗಳಾಗಿರುವ, ಅಂದರೆ ಆತನ ಸತ್ಸಂಬಂಧದಲ್ಲಿರುವ ನಾವು, ಆತನ ಮಕ್ಕಳಾಗಿರುವ ನಾವು ಸಹ ನೀತಿವಂತರಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಇಲ್ಲಿ ಮೊಟ್ಟ ಮೊದಲದಾಗಿ ಸಂತ ಜೋಸೆಫರ ಕುರಿತು ನೀತಿವಂತ ಎಂದು ಹೇಳಲಾಗುತ್ತದೆ. ನೀತಿವಂತ ಎಂದು ಹೇಳಿ ಯಾತಕ್ಕಾಗಿ ಆ ಟೈಟಲ್ ಬಂತು ಅವರಿಗೆ ಅನ್ನೋದಾದರೆ, ತನ್ನ ಪತ್ನಿಯಾಗಿ ಸ್ವೀಕರಿಸಬೇಕಾಗಿದ್ದ ಮರಿಯಳನ್ನು ಬಹಿರಂಗವಾಗಿ ಅವಮಾನಕ್ಕೆ ಗುರಿಪಡಿಸಬಾರದು. ಆಕೆ ಗರ್ಭಿಣಿಯಾಗಿದೆ, ಏನು ಎತ್ತ ಗೊತ್ತಿಲ್ಲ, ಆದರೂ ಅದನ್ನ ಬಹಿರಂಗವಾಗಿ ಹರಾಜಾಕಿ ಆಕೆಯನ್ನು ಅವಮಾನಕ್ಕೆ ಗುರಿಪಡಿಸಬಾರದು, ಮರಣಕ್ಕೆ ಈಡು ಮಾಡಬಾರದು. ರಹಸ್ಯವಾಗಿ ಆಕೆಯನ್ನು ಬಿಟ್ಟು ಬಿಡೋಣ ಎಂದು ತೀರ್ಮಾನ ಮಾಡಿದ. ಇವತ್ತು ನಮಗೆ ಪರರು ಮಾಡಿದ ದ್ರೋಹ, ತಪ್ಪು, ಪಾಪಗಳು, ಅಥವಾ ನಮ್ಮ ಹೆಸರನ್ನು ಹಾಳು ಮಾಡಿದವರು, ನಮ್ಮನ್ನ ನೋಯಿಸಿದವರು, ನಮಗೆ ಕೇಡು ಮಾಡಲು ಬಯಸಿದವರು, ಅವರನ್ನ ಬಹಿರಂಗವಾಗಿ ನಾವು ಹರಾಜು ಹಾಕಿದರೆ ನಾವು ಅನೀತಿಯ ಕಾರ್ಯಗಳಲ್ಲಿ ಮಗ್ನರಾಗಿದ್ದೇವೆ. ಬದಲಿಗೆ ದೇವರಿದ್ದಾರೆ ಎಂದು ಅವರನ್ನ ಅವಮಾನಕ್ಕೆ ಗುರಿಪಡಿಸುವುದು ಬೇಡ, ಅವರನ್ನ ಬಹಿರಂಗವಾಗಿ ಜನರ ಮುಂದೆ ತರುವುದು ಬೇಡ, ಅವರ ತಪ್ಪನ್ನ ನಾವು ಎಣಿಕೆ ಮಾಡುವುದು ಬೇಡ ಎಂದು ಬಿಟ್ಟು ಬಿಟ್ಟರೆ ಅವನು ನೀತಿವಂತನಾಗಿರುತ್ತಾನೆ. ಪ್ರೈಸ್ ದ ಲಾರ್ಡ್. ಆದ ಕಾರಣ ಈ ನೀತಿವಂತನ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ನನ್ನ ಯೇಸು, ನನ್ನ ರಕ್ಷಕ ನೀತಿವಂತನಾದ ದೇವರು. ಅವರ ನೀತಿಯಲ್ಲಿ ಭಾಗಿಯಾಗಿರುವ ನಾನು, ನನ್ನಲ್ಲಿ ಸಹ ಆ ನೀತಿವಂತನ ಸ್ವಭಾವ ಕಾರ್ಯ ಮಾಡುವಂತಾಗಲಿ.
ಉದಾಹರಣೆಗೆ ಪ್ರಭು ಯೇಸು ಸ್ವಾಮಿಯ ಬಳಿ ಯೋಹಾನನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ಆ ಸಮಾರತಿ ಹೆಂಗಸಿನ ಒಂದು ಘಟನೆಯನ್ನ ನಾವು ನೋಡುತ್ತೇವೆ. ಯೇಸುಗೆ ಗೊತ್ತು ಇಂಥ ಸಮಯದಲ್ಲಿ ಆ ಹೆಂಗಸು ಬರುತ್ತೆ ಎನ್ನುವುದಾಗಿ. ಯೇಸು ಆ ಮಹಿಳೆಗಾಗಿ ಕಾದು ಕುಳಿತಿದ್ದರು. ಯಾಕಂದ್ರೆ ಆ ಒಬ್ಬ ಮಹಿಳೆ ಇಡೀ ಊರನ್ನ ಯೇಸುವಿನ ಬಳಿ ಕರೆತರುವ ಸಾಧನವಾಗಿದ್ದಳು. ಆ ಸಮಯದಲ್ಲಿ ಆ ಮಹಿಳೆಯೊಟ್ಟಿಗೆ ಮಾತನಾಡುವಾಗ ಆಕೆಯ ಅಂತರಂಗದ ವಿಷಯಗಳನ್ನು ಬಹಿರಂಗಪಡಿಸಬಾರದು ಎಂಬ ಉದ್ದೇಶದಿಂದಲೇ ಶಿಷ್ಯರೆಲ್ಲರನ್ನ ಊಟ ತರುವಂತೆ ಕಳುಹಿಸಿ 12 ಮಂದಿನೂ ಹೋಗ್ಬೇಕಾಗಿತ್ತ ಊಟಕ್ಕೆ. ಎಸ್, ಕೆಲವೊಮ್ಮೆ ಹೋಗು ಅಂದ್ರೆ ಹೋಗ್ಬೇಕು, 12 ಮಂದಿನೂ ಹೋಗ್ಬೇಕು. ಸೊ ಯೇಸು ಒಬ್ಬರೇ ಕುಳಿತುಕೊಂಡಿದ್ದರು. ಆಕೆಯೊಟ್ಟಿಗೆ ಸಂಭಾಷಣೆ ಮಾಡಿದರು, ಆಕೆಯ ಜೀವನದ ಸತ್ಯಗಳನ್ನ ಹೇಳಿದರು. ಆಕೆಗೆ ಪಶ್ಚಾತ್ತಾಪ ಉಂಟಾಯಿತು. ಆಕೆ ಓಡಿ ಊರಿಗೆ ಜನರನ್ನ ಕರೆಯಲು ಹೋದಳು. ಶಿಷ್ಯರು ಬರ್ತಾರೆ, ಊಟ ಮಾಡ್ತೀರಾ ಅನ್ನುವಾಗ, ನನಗೆ ಊಟ ಬೇಡ ಅನ್ನುವಾಗ ಶಿಷ್ಯರು ನೋಡ್ತಾರೆ, ನಾವು ಬರುವಾಗ ಮಹಿಳೆ ಹೋಗ್ತಾ ಇತ್ತಲ್ಲ, ಅವ್ರು ಏನಾದ್ರೂ ಊಟಕ್ಕೆ ತಂದು ಕೊಟ್ಟಿರಬಹುದಾ? ಶಿಷ್ಯರು ಕೇಳಲಿಲ್ಲ ಮಹಿಳೆ ಯಾರು, ಏನ್ ಮಾಡ್ತಾ ಇದ್ಲು, ಏನ್ ಮಾತನಾಡಿದ್ರಿ, ಯಾಕೆ ಬಂದ್ಲು ಅಂತ. ಯೇಸು ಸ್ವಾಮಿ ಸಹ ಆಕೆಯ ಕುರಿತು ಯಾವ ವಿಷಯವನ್ನು ಬಹಿರಂಗವಾಗಿ ಶಿಷ್ಯರಿಗೆ ಹೇಳಲಿಲ್ಲ. ಆಕೆಯ ತಪ್ಪುಗಳನ್ನ ಯೇಸು ಗೋಪ್ಯವಾಗಿರಿಸಿದರು. ಯೇಸು ಆಕೆಯ ಪಾಪಗಳನ್ನ ಕ್ಷಮಿಸಿದರು, ಆಕೆಯನ್ನ ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸಿದರು. ಆದ್ರೆ 12 ಮಂದಿ ಶಿಷ್ಯರು ಬಂದ ತಕ್ಷಣ, ನೋಡ್ರಪ್ಪ ಹೆಂಗ್ಸು ಈ ತರ ಅಂತ, ನೋ, ನೆವರ್. ಯೇಸು ನೀತಿವಂತನಾದ ದೇವರಾದ ಕಾರಣ ಅವರ ಪಾಪವನ್ನ ಬಹಿರಂಗ ಮಾಡಲಿಲ್ಲ. ಇನ್ನು ಯಾಕೆ, ತನ್ನನ್ನು ಹಿಡಿದುಕೊಡಬೇಕಾಗಿದ್ದ ಯೂದ ಇಸ್ಕರಿಯೋತ ಜೊತೆಗೆ ಇದ್ದ. ಶಿಷ್ಯರೆಲ್ಲ ಕೇಳ್ತಾರೆ, ಪೇತ್ರ ಕೇಳ್ತಾನೆ, ಯಾರು ನಿಮ್ಮನ್ನು ಹಿಡಿದುಕೊಡುವವರು ಯಾರು ಎಂದು. ಯೇಸು ಒಂದು ಮಾತು, ಯೂದನೇ ನನ್ನನ್ನು ಹಿಡಿದುಕೊಡೋದು ಅಂತ ತೋರಿಸಿದ್ರೆ ಪೇತ್ರ ಅಲ್ಲೇ ಖಡ್ಗದಿಂದ ಸಾಯಿಸ್ತಾ ಇದ್ದ. ಯಾಕಂದ್ರೆ ಯೇಸುವನ್ನ ಹಿಡಿಯಲು ಬಂದಾಗ ಸೈನಿಕನ ಕಿವಿಯನ್ನು ಕತ್ತರಿಸಿದ ಪೇತ್ರ ಸುಮ್ಮನೆ ಇರ್ತಾ ಇದ್ನಾ? ಹೌದಲ್ವಾ? ಆದರೆ ಯೇಸು ಯೂದನನ್ನು ಸಹ ಬಹಿರಂಗವಾಗಿ ತೋರಿಸಿಕೊಡಲಿಲ್ಲ. ಯೂದ ಯೇಸುವನ್ನ ಬಹಿರಂಗವಾಗಿ ಸೈನಿಕರಿಗೆ ಹಿಡಿದುಕೊಟ್ಟ. ಆದರೆ ನೀತಿವಂತನಾದ ಗುರು, ನೀತಿವಂತನಾದ ಯೇಸು ಯೂದನನ್ನು ಹಿಡಿದುಕೊಡಲಿಲ್ಲ, ತೋರಿಸಿಕೊಡಲಿಲ್ಲ. ಇದು ನೀತಿವಂತನ ಸ್ವಭಾವ. ಇವತ್ತು ನಮ್ಮ ಜೀವನ ಹೇಗಿದೆ? ಇವತ್ತು ನಾವು ಆ ನೀತಿಯಲ್ಲಿ ಜೀವಿಸುತ್ತಾ ಇದ್ದೇವಾ? ಇನ್ನೊಂದೇ ಒಂದು ಘಟನೆ, 1 ಸಮುವೇಲ 24ನೇ ಅಧ್ಯಾಯ ವಚನ 17. ಇದಲ್ಲದೆ ಸೌಲನು ದಾವೀದನಿಗೆ, ನೀನು ನನಗಿಂತ ನೀತಿವಂತ. ಸೌಲ ಹೇಳ್ತಾನೆ ದಾವೀದನನ್ನು ನೋಡಿ, ದಾವೀದ ನೀನು ನನಗಿಂತ ನೀತಿವಂತ ಕಣೋ. ಹೇಗೆ ಅವನು ನೀತಿವಂತನಾದ? ನಾನು ನಿನಗೆ ಕೇಡು ಮಾಡಿದರೂ ನೀನು ನನಗೆ ಒಳ್ಳೆಯದನ್ನೇ ಮಾಡಿದೆ. ಸರ್ವೇಶ್ವರ ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟರೂ ನೀನು ನನ್ನನ್ನು ಕೊಲ್ಲಲಿಲ್ಲ. ಇದರಿಂದ ನೀನು ನನಗೆ ಹಿತವನ್ನೇ ಮಾಡುವಂತವನೆಂದು ಈ ದಿನ ಖಚಿತವಾಯಿತು. ಯಾವನಾದರೂ ತನ್ನ ಕೈಗೆ ಸಿಕ್ಕಿದ ವೈರಿಯನ್ನು ಸುಕ್ಷೇಮದಿಂದ ಕಳುಹಿಸಿ ಬಿಡುತ್ತಾನೆಯೇ? ನೋಡಿ, ಟಿಟ್ ಫಾರ್ ಟ್ಯಾಟ್, ಮುಯಿಗೆ ಮುಯಿ ತೀರ್ಸೋದಕ್ಕೆ ನಾವು ಕಾಯ್ತಾ ಇರ್ತೀವಿ. ಅವ್ರದ್ದೇನಾದ್ರೂ ಒಂದು ತಪ್ಪು ಸಿಗ್ಲಿ, ಅವ್ರದ್ದೇನಾದ್ರೂ ಒಂದು ಘಟನೆ ಸಿಗ್ಲಿ, ಅವ್ರನ್ನ ಏನ್ ಮಾಡ್ಬೇಕು ಅಂತ ಇದ್ದೀವಿ ನೋಡಿ ಅಂತ. ಆದರೆ ಇಲ್ಲಿ ದಾವೀದನ ಕೈಗೆ ಸರ್ವೇಶ್ವರನಾದ ದೇವರೇ ಸೌಲ ರಾಜನನ್ನ ವಶಪಡಿಸಿ ಕೊಡ್ತಾರೆ. ದಾವೀದ ಮನಸ್ಸು ಮಾಡಿದ್ದರೆ ಸೌಲನನ್ನು ಆ ಕ್ಷಣದಲ್ಲೇ ಕತ್ತರಿಸಿ ಸಾಯಿಸ್ಬಿಡ್ಬೋದಾಗಿತ್ತು. ತನ್ನ ಸೈನಿಕರು ಹೇಳ್ತಾರೆ, ತನ್ನ ಸೇನಾಪತಿಗಳು ಹೇಳ್ತಾರೆ, ದೇವರೇ ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ, ಈ ಅವಕಾಶ ಯಾರಿಗೂ ಸಿಗಲ್ಲ, ಬಿಡಬೇಡ ಅವನನ್ನ ಕೊಂದಾಕು ಅಂತ. ಆದ್ರೆ ದಾವೀದ ಹೇಳ್ತಾನೆ, ದೇವರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ, ಆತನ ಮೇಲೆ ಕೈ ಎತ್ತುವುದು ನನಗೆ ಬೇಡ. ಆ ರಕ್ತಪರಾಧದಿಂದ ದೇವರು ನನ್ನನ್ನ ತಪ್ಪಿಸದಕ್ಕಾಗಿ ಸ್ತೋತ್ರ ಅಂತ. ಅದಕ್ಕಾಗಿ ಸೌಲ ಹೇಳ್ತಾನೆ, ಯಾರಾದರೂ ಕೈಗೆ ಸಿಕ್ಕಿದ ಶತ್ರುವನ್ನ ಬಿಡುತ್ತಾರೆ? ಇವತ್ತು ನಾವು ಕೈಗೆ ಸಿಗೋದಿಲ್ಲ, ನಾವೇ ಹುಡ್ಕೊಂಡು ಹೋಗ್ತೀವಿ, ಶತ್ರುಗಳ್ದು ಏನಾದ್ರೂ ಸಿಗುತ್ತಾ ಅವ್ರನ್ನ ನಾಶ ಮಾಡ್ಬೇಕು ಅಂತ. ಆದರೆ ಇವತ್ತು ನಾವು ನೀತಿವಂತರಾಗಿದ್ದರೆ ಕೈಗೆ ಶತ್ರು ಸಿಕ್ಕಿದರೂ ಅವರನ್ನ ಬಿಟ್ಟು ಬಿಡುವುದು ನೀತಿವಂತನ ಸ್ವಭಾವವಾಗಿದೆ. ನೀನು ನನಗಿಂತ ನೀತಿವಂತ. ನೀನು ಮಾಡಿದ ಈ ಮಹೋಪಕಾರಕ್ಕೆ ಸರ್ವೇಶ್ವರದ ದೇವರು ನಿನ್ನನ್ನು ಆಶೀರ್ವದಿಸಲಿ ಎಂದು ಶತ್ರು ಸೌಲ ದಾವೀದನನ್ನು ಆಶೀರ್ವದಿಸುವುದನ್ನು ನಾವು ನೋಡುತ್ತೇವೆ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನ ಮುಚ್ಚೋಣ. ಕರ್ತರಾದ ಯೇಸುವೆ, ನಾವು ನಮ್ಮ ಸ್ವಂತ ಸತ್ಕಾರ್ಯದಿಂದ ನೀತಿವಂತರೆಂದು ಎಣಿಕೆ ಮಾಡಲ್ಪಟ್ಟಿಲ್ಲ. ನಮ್ಮ ಸತ್ಕಾರ್ಯಗಳೆಲ್ಲ ದೇವರ ಸನ್ನಿಧಾನದಲ್ಲಿ ಹೊಲಸಾಗಿದೆ. ಗಾಳಿಗೆ ಹೋಗುವ
ಮರದ ತರಗೆಲೆಯ ಎಲೆಗಳಾಗಿದೆ. ಆದರೆ ಯೇಸುವಿನ ಸತ್ಕಾರ್ಯದ ಮೂಲಕ ನಾವು ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ. ಇವತ್ತು ದೇವರು ನಮ್ಮ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಕ್ಷಮಿಸಿ ಯೇಸುವಿನಿಂದ ಯೇಸುವಿನ ಮುಖಾಂತರ ನನ್ನನ್ನು ನೀತಿವಂತನು ಎಂದು ದೇವರು ಪರಿಗಣಿಸುವಾಗ ಆ ನೀತಿಯ ಗುಣಲಕ್ಷಣ ಸ್ವಭಾವ ನನ್ನಲ್ಲಿ ಕಾರ್ಯ ಮಾಡಲಿ. ನಾವೂ ಸಹ ಪರರ ತಪ್ಪುಗಳನ್ನ ಬಹಿರಂಗಪಡಿಸದೆ, ಪರರನ್ನು ಬಹಿರಂಗವಾಗಿ ಅವಮಾನಕ್ಕೆ ಗುರಿಪಡಿಸದೆ, ಒಂದೊಮ್ಮೆ ಶತ್ರು ನಮ್ಮ ಕೈಗೆ ಸಿಕ್ಕಿ ಬಿದ್ದರೂ ಅವರನ್ನು ಶಿಕ್ಷಿಸದೆ ಯೇಸು ನಾಮದಲ್ಲಿ ಬಿಟ್ಟು ಬಿಡೋಣ. ಆಗ ಸೌಲ ದಾವಿದನಿಗೆ ಹೇಳಿದಾಗೆ ದೇವರು ಹೇಳುತ್ತಾರೆ, ಮಗನೇ ಮಗಳೇ, ಭಲೆ ನೀನು ನಿಜವಾಗಿಯೂ ನೀತಿವಂತಳು, ಬಾ, ನೀತಿವಂತನ ಸಕಲ ಆಶೀರ್ವಾದಗಳು ನಿನ್ನಲ್ಲಿ ತುಂಬಿಸಲ್ಪಡಲಿ, ಅಭಿಷೇಕಿಸಲ್ಪಡಲಿ, ಅನುಭವಿಸು ಎಂಬುದಾಗಿ. ಕರ್ತರಾದ ಯೇಸುವೆ, ಜೋಸೇಫನ ನೀತಿವಂತನಾಗಿ ನಡೆದುಕೊಂಡಂತ ಒಂದು ಅಭಿಷೇಕ ಇವತ್ತು ಗಂಡ ಹೆಂಡತಿ ಅವರ ಮಧ್ಯೆ ಇರುವ ಎಲ್ಲ ಭಿನ್ನಾಭಿಪ್ರಾಯಗಳು, ಎಲ್ಲ ವಿಧವಾದ ಸಂಶಯ ಸ್ವಭಾವಗಳು, ಆ ಗಂಡ ಹೆಂಡತಿಯ ನಡುವೆ ಸೈತಾನನು ತಂದೊಡ್ಡುವ ಎಲ್ಲ ಪ್ರಲೋಭನೆಗಳನ್ನ ಜೋಸೇಫನ ನೀತಿವಂತಿಕೆಯ ಗುಣಲಕ್ಷಣದಲ್ಲಿ ಅವರು ಮೆಟ್ಟಿ ನಿಂತು ಜಯಿಸುವಂತೆ ಎಲ್ಲ ದಂಪತಿಗಳನ್ನು ಆಶೀರ್ವದಿಸಿ ಅವರ ಕುಟುಂಬಗಳನ್ನು ಕಟ್ಟಿ ಎಬ್ಬಿಸಿರಿ. ಅದೇ ರೀತಿ ತಂದೆ ತಾಯಿ ಮಕ್ಕಳು ನೀತಿವಂತರಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ನೀಡಿರಿ. ದಾವೀದ ಸೌಲ ರಾಜನಿಗೆ ಮಗನಿಗಿಂತ ಹೆಚ್ಚಾಗಿ ನಡೆದುಕೊಂಡ. ದೇವರು ಕೊಟ್ಟ ತಂದೆ ತಾಯಿಗಳಿಗೆ ವಿಧೇಯರಾಗಿ ಜೀವಿಸಲು, ಅವರಿಗೆ ಸಲ್ಲಬೇಕಾದ ಕರ್ತವ್ಯಗಳನ್ನು, ನೀತಿಯ ಕಾರ್ಯಗಳನ್ನು ಮಾಡಲು ಮಕ್ಕಳಿಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ. ಸಹೋದರ ಸಹೋದರಿಯರು, ಸ್ನೇಹಿತರು, ಪ್ರಾರ್ಥನಾ ಶುಶ್ರೂಷೆಯಲ್ಲಿರುವ ತಂಡದ ಸದಸ್ಯರುಗಳು ಒಬ್ಬರಿಗೊಬ್ಬರು ನೀತಿವಂತರಾಗಿ ಜೀವಿಸಿ ಯೇಸುವಿನ ನೀತಿಯಲ್ಲಿ ನಾವು ಭಾಗಿಗಳಾಗುವಂತೆ ನಮ್ಮ ಪವಿತ್ರಾತ್ಮರ ನಮ್ಮನ್ನು ಅಭಿಷೇಕಿಸಿರಿ. ಪವಿತ್ರಾತ್ಮರ ಕೃಪಾವರಗಳು ನಮ್ಮಲ್ಲಿ ಕಾರ್ಯ ಮಾಡಲಿ. ನೀತಿವಂತನ ಆಶೀರ್ವಾದಗಳು ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಸಮೃದ್ಧಿಯಾಗಿ ನೆಲೆಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕ್ ಅನ್ನು ತಪ್ಪದೆ ಪರರಿಗೆ ಶೇರ್ ಮಾಡಿ. ನಾಳೆ ಮತ್ತು ಈ ವಾರವಿಡೀ ನಾವು ನೀತಿವಂತರಾಗಿ ನಾವು ನಡೆದುಕೊಳ್ಳುವಾಗ ನೀತಿವಂತನಿಗೆ ಲಭಿಸುವ ಆಶೀರ್ವಾದಗಳು ಏನು ಎಂಬುದನ್ನ ಧ್ಯಾನಿಸಿ ಆ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋಣ. ನಮ್ಮ ಬೈಬಲ್ಲಿ ಸಾಧಾರಣ ಎಲ್ಲ ಕಡೆ ಸಜ್ಜನ 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 ದುರ್ಜನ, ಸಜ್ಜನರು ಯಾರು, ದುರ್ಜನರು ಯಾರು, ನೀತಿವಂತರು ಯಾರು, ಅನೀತಿವಂತರು ಯಾರು ಎಂದು ಎರಡು ಪದದಲ್ಲಿ ಬೈಫರ್ಕೇಟ್ ಮಾಡಲಾಗಿದೆ. ನಾಳೆಯ ದಿನ ನಾವು ಮತ್ತೆ ಅದನ್ನು ಮುಂದುವರಿಸೋಣ. ವಿಡಿಯೋ ಲಿಂಕ್ ಅನ್ನು ತಪ್ಪದೆ ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಪ್ರಭು ಯೇಸು ಕ್ರಿಸ್ತ, ನನ್ನ ಯೇಸು ನನ್ನ ರಕ್ಷಕ, ನೀತಿವಂತನಾದ ದೇವರು, ಆತನ ನೀತಿಯಲ್ಲಿ ಭಾಗಿಗಳಾಗಿರುವ ನಾವು ಸಹ ನೀತಿವಂತರಾಗಿ ಜೀವಿಸಿ ಯೇಸು ನಾಮವನ್ನ ಮಹಿಮೆ ಪಡಿಸೋಣ. ಥ್ಯಾಂಕ್ ಯು.